ಹಲ್ಲೆಲೂಯ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲು ಮೊದಲಿಗೆ ನಾನು ಯೇಸು ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ದೇವರ ಮೇಲೆ ಆಶೀರ್ವಾದ ಮಾಡಿ ಸಂದರ್ಭ ಬೆಳಗಿನ ಮೇಲೆ ಕೆತ್ತನೆ ವಾಕ್ಯ ಅರ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ತುಂಬಾ ದಿವಸಗಳ ನಂತರ ಪುನಃ ಎತ್ತದೊಡ್ಡಿ ಗ್ರಾಮದಲ್ಲಿ ದೇವರ ಸಂದೇಶ ವಾಕ್ಯವನ್ನ ಪಾಲ್ಗೊಳ್ಳಲಿಕ್ಕೆ ದೇವರು ತೋರಿಸಿದಂಥ ಕೃಪೆಗಾಗಿ ನಾನು ದೇವರನ್ನು ಮೊಟ್ಟ ಮೊದಲನೇದಾಗಿ ವಂದಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ಭಕ್ತರ ಜೀವಿತದಲ್ಲಿ ಅನೇಕ ಏರಿಳಿತಗಳು ಸಂಭವಿಸುವುದು ಉಂಟು. ಅವರು ಅನೇಕ ಸಂದರ್ಭದಲ್ಲಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ, ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸ್ತಾ ಇರಬೇಕಾದ್ರೆ ಅವರ ಆತ್ಮೀಯ ಜೀವಿತ ಅನೇಕ ಸಂದರ್ಭಗಳಲ್ಲಿ ಅವರು ಜಾರಿ ಹೋದಂತ ಸ್ಥಿತಿಯ ಕಡೆಗೆ ಹೋದಂಥವರು ಇದ್ದಾರೆ. ಪ್ರಿಯರೇ, ಆತ್ಮೀಯತೆಯಲ್ಲಿ ಎಷ್ಟೋ ಉನ್ನತ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವರು ಸಡನ್ ಆಗಿ ಕೆಲವೊಂದು ವಿಷಯಗಳಿಗಾಗಿ ಅವರು ಏನಾಗಿದ್ದಾರೆ, ಭಕ್ತಿಯ ವಿಷಯದಲ್ಲಿ ಜಾರಿ ಹೋದಂತ ಸ್ಥಿತಿಯಲ್ಲಿ ಬಂದಂಥವರಾಗಿ ಕಾಣಿಸ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮೀಯತೆಯಲ್ಲಿ ಜಾರಿ ಬೀಳುವುದಕ್ಕೆ ಮುಖ್ಯವಾದಂತ ಕಾರಣಗಳಾದ್ರು ಏನು? ದೇವರು ನಮ್ಮನ್ನ ಆತ್ಮೀಯತೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಂತೇಳಿ ದೇವರು ನಮ್ಮನ್ನ ಕರೆದ್ರೆ, ಅನೇಕರು ಇವತ್ತಿನ ದಿವಸ ಆತ್ಮೀಯ ಜೀವಿತಕ್ಕೆ ಮೊದಲು ಕೊಟ್ಟಿರ್ತಕ್ಕಂಥ ಪ್ರಾಧಾನ್ಯತೆಯನ್ನ ಕೊಡಲಾರದೆ ಮೊದಲು ಆತ್ಮೀಯತೆಯಲ್ಲಿ ಸ್ಥಿರವಾಗಿರ್ತಕ್ಕಂಥ ಅವರು ಬರ್ತಾ ಬರ್ತಾ ಆತ್ಮೀಯ ಜೀವಿತದಲ್ಲಿ ಕುಂಠಿತಗೊಳ್ಳುವುದಕ್ಕೆ, ಆತ್ಮೀಯ ಜೀವಿತದಲ್ಲಿ ಇಳಿತರವಾದಂಥ ಭಕ್ತಿಯನ್ನು ಮಾಡುವುದಕ್ಕೆ, ಆತ್ಮೀಯ ಜೀವಿತದಲ್ಲಿ ಅವರು ನಷ್ಟದ ಒಂದು ಸ್ಥಿತಿಯ ಕಡೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಾದರೂ ಯಾವಾಗಲೂ ನಾವು ಆತನ ಹತ್ತಿರ ಇರಬೇಕಂತೇಳಿ ಬಯಸಿದ್ರೆ ನಾವಾದರೂ ಅನೇಕ ಸಂದರ್ಭಗಳಲ್ಲಿ ದೇವರಿಂದ ದೂರ ಹೋಗಬೇಕೆನ್ನುವಂಥ ಸ್ಥಿತಿ ಕಡೆಗೆ ಹೋಗುವಂಥವ್ರಾಗಿರ್ತೀವಿ. ಯಾಕೆ ಹೇಳ್ರಿ? ದೇವರಲ್ಲಿದ್ರೆ ಅನೇಕವಾಗಿರ್ತಕ್ಕಂಥ ನಿಯಮಾವಳಿಗಳನ್ನು, ಅನೇಕವಾದಂಥ ಆಜ್ಞೆಗಳನ್ನು, ಅನೇಕವಾದಂಥ ಸಂಗತಿಗಳನ್ನು ನಾವು ಸ್ಥಿರವಾಗಿ ಉಸಿರಿರೋವರೆಗೂ ಕೂಡ ನಾವು ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದು ಒಂದು ರೀತಿಯಲ್ಲಿ ಕೆಲವರಿಗೆ ಏನಾದಂಥ ರೀತಿಯಲ್ಲಿ ಆಗಿರುತ್ತೆ, ದೇವ್ರನ್ನ ಯಾಕಾದ್ರೂ ನಂಬಿದೀವಪ್ಪ, ಲೋಕದಲ್ಲಿದ್ದಾಗ ಇಷ್ಟಾನುಸಾರವಾಗಿ ನಾವು ಜೀವಿಸ್ತಾ ಇದ್ದೀವಿ, ನಮಗೆ ಯಾವ ಒಂದು ಅಡ್ಡು ಗೋಡೆಗಳಿದ್ದಿಲ್ಲ, ಯಾವ ಒಂದು ಬಂಧನದ ಸ್ಥಿತಿಗಳು ಇದ್ದಿಲ್ಲ, ನಮಗೆ ಆ ಒಂದು ಸಮಯದಲ್ಲಿ ಯಾರು ಏನು ಮಾಡಿದ್ರು ಕೂಡ ನಾವು ಯಾವುದಕ್ಕೂ ಕೂಡ ತಲೆಬಾಗುವಂತ ಪರಿಸ್ಥಿತಿಗಳು ಇದ್ದಿಲ್ಲ. ಆದ್ರೆ ದೇವರನ್ನ ನಂಬಿದ ಮೇಲೆ ಕೆಲವೊಂದು ಮಾತುಗಳನ್ನು ನಾವು ಮಾತಾಡಲಿಕ್ಕೆ ಆಗಲ್ಲ, ಸುಳ್ಳುಗಳನ್ನು ಹೇಳೋದಕ್ಕೆ ಆಗಲ್ಲ, ಪಾಪದ ಕೃತ್ಯಗಳನ್ನ ಮಾಡೋದಕ್ಕೆ ಆಗಲ್ಲ ಎಂಬುದಾಗಿ ನೆನೆಸಿ ಅನೇಕರು ಭಕ್ತಿಯ ಜೀವಿತದಲ್ಲಿ, ಆತ್ಮೀಯ ಜೀವಿತದಲ್ಲಿ ಏನ್ ಮಾಡ್ತಾರಂತ್ರಿ, ಹಿಂಜಾರಿ ಹೋಗುವಂತ ಸ್ಥಿತಿಯ ಕಡೆಗೆ ಹೋಗ್ತಾರೆ. ಪ್ರೇರ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ದೇವರು ಇವತ್ತಿನ ದಿವಸ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಆತ್ಮೀಯತೆಯಲ್ಲಿ ಭಕ್ತರಾದಂತ ಅನೇಕರು ಜಾರಿ ಹೋಗಿದ್ದಾರೆ. ಕಾರಣ ಏನಂತಂದ್ರೆ, ಅವರು ದೇವರಿಗೆ ಕೊಡುವಂತ ಪ್ರಾಧಾನ್ಯತೆಯನ್ನ, ದೇವರ ಒಂದು ಸನ್ನಿಧಾನಕ್ಕೆ ಕೊಡುವಂತ ಪ್ರಾಧಾನ್ಯತೆಯನ್ನ, ದೇವರ ಒಂದು ಆಜ್ಞೆ ವಿಧೇಯತೆಗೆ ಕೊಡುವಂತ ಪ್ರಾಧಾನ್ಯತೆಯನ್ನ, ಯಾವುದೋ ಒಂದು ವಿಷಯದಲ್ಲಿ ಆತನಿಗೆ ಕೊಡುವಂಥದ್ದನ್ನು ಅವ್ರು ಏನ್ ಮಾಡಿದಾರಂತೆ, ತಪ್ಪಿಸಿದ್ದಾರೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ, ಪೌಲನು ಬರೆದಿರ್ತಕ್ಕಂಥ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ಒಂದ್ಸಾರಿ ಓದ್ಕೊಳ್ಳೋಣ. ದೇವನು ಇಹಲೋಕವನ್ನ ಪ್ರೀತಿಸಿ ನನ್ನನ್ನ ಬಿಟ್ಟು ಎಲ್ಲಿಗೋದಂತೆ, ಥೆಸಲೋನಿಕಕ್ಕೆ. ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ವ್ಯಕ್ತಿ ಪೌಲನಿಗೆ ಬಹಳವಾಗಿ ಉಪಚಾರ ಮಾಡಿದಂಥ ದೇವರ ಆಜ್ಞೆಯನ್ನು ಚಾಚು ತಪ್ಪದೆ ಕೈಕೊಂಡು ನಡೆದಿರ್ತಕ್ಕಂಥ ವ್ಯಕ್ತಿ ಸಡನ್ ಆಗಿ ಡೌನ್ ಫಾಲ್ ಆದ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಇಹಲೋಕವನ್ನ ಪ್ರೀತಿಸಿದ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಏನಂತ್ರಿ? ಆತ್ಮನಲ್ಲಿ ಸ್ಥಿರವಾಗಿ, ಆತ್ಮನಲ್ಲಿ ಏಳಿಗೆ ಕಂಡಂತ ವ್ಯಕ್ತಿ ಇಹಲೋಕವನ್ನ ಪ್ರೀತಿಸಿ ಅವನು ಏನ್ ಮಾಡಿದಂತೆ, ಪೌಲನಿಂದ ದೂರ
ದೂರ ಹೋಗಿ ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ದೇವನ ಯಾಕೆ ಹಿಂಜಾರಿ ಹೋದ, ದೇವನು ಯಾಕೆ ಜಾರಿ ಬೀಳೋದಕ್ಕೆ ಕಾರಣ ಏನಂತಂದ್ರೆ, ಅವನು ಪರಲೋಕದ ಮಗನಾಗಿ ಇರಬೇಕಾದಂತ ಸಮಯದಲ್ಲಿ, ದೇವರ ಆಜ್ಞೆಗೆ ವಿಧೇಯತೆಯನ್ನು ತೋರಿಸುವಂತ ಮಗನಾಗಿರುವಂತ ಸಂದರ್ಭದಲ್ಲಿ ಅವನು ಸೇವೆಗೆ ಎಷ್ಟೋ ಉಪಕಾರಿಯಾಗಿ, ಉಪಯೋಗಕರವಾಗಿ, ಸೇವೆಯ ಪರಿಚರ್ಯದಲ್ಲಿ ಎಷ್ಟೋ ರೀತಿಯಲ್ಲಿ ದೇವರಿಂದ ಮೇಲುಗಳನ್ನು ಹೊಂದುತ್ತಾ ದೇವರಿಗೆ ಕೃತಜ್ಞತೆಯುಳ್ಳವನಾಗಿ ಜೀವಿಸ್ತಾ ಇದ್ದನೋ ಅಲ್ಲಿವರೆಗೆ ಅವನು ಆಶೀರ್ವಾದವನ್ನ ಅನುಭವಿಸಿದ. ಆದ್ರೆ ನಾವು ನೋಡ್ತಾ ಇದ್ದೇವೆ, ಅವನು ಯಾವಾಗ ಈ ಲೋಕದ ಕಾರ್ಯಗಳನ್ನ ಮಾಡುವುದಕ್ಕಾಗಿ ತನ್ನನ್ನು ತಾನು ಪ್ರೇರೇಪಿಸಿಕೊಂಡನು, ಆ ಸಮಯದಲ್ಲಿ ಭಕ್ತಿಯ ಜಾಗದಲ್ಲಿ ಅವನು ಏನ್ ನಿಲ್ಲಲಿಲ್ಲ. ಪೌಲನನ್ನ ಬಿಟ್ಟು ಏನ್ ಮಾಡಿದರಿ, ಹೊರಟು ಹೋದ ಪ್ರೇರ. ಆವತ್ತಿನ ದಿವಸ ಪೌಲನ ಸಮೀಪದಲ್ಲಿ, ಪೌಲನ ಬಳಿಯಲ್ಲಿ ದೇವರ ಒಂದು ಏನಂತ ಹೇಳ್ತಾ ಇದ್ದೇವೆ, ನುಡಿಗಳನ್ನ, ದೇವರ ಒಂದು ಮಾತುಗಳನ್ನ, ದೇವರ ಒಂದು ಮರ್ಮಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ಪೌಲನ ಬಳಿಯಲ್ಲಿ ಇರುವಂಥದ್ದು ಎಷ್ಟೋ ಇಷ್ಟಕರವಾದಂತ ಸಂಗತಿ ಆಗ್ತಾ ಇರ್ತಿತ್ತು. ಯಾಕೆ ಹೇಳ್ರಿ, ದೇವರು ಆತನ ಸಂಗಡಿದ್ದ ಅನೇಕ ಮರ್ಮಗಳನ್ನ ಪೌಲನಿಗೆ ತಿಳಿಸ್ತಾ ಇದ್ದ ಪ್ರೇರ. ಆ ಒಂದು ಮರ್ಮಗಳನ್ನ ತಿಳಿದುಕೊಳ್ಳಬೇಕಾದಂತ ವ್ಯಕ್ತಿ ಅರ್ಥದಲ್ಲಿಯೇ ಆತನ ಜೀವಿತ ಅಂತ್ಯಾವಸ್ಥೆಗೆ ಬಂತು. ಕಾರಣ ಏನ್ರಿ, ಅವನು ಇಹಲೋಕವನ್ನ ಏನ್ ಮಾಡಿದಂತೆ ಪ್ರೀತಿಸಿದ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ, ಅವನು ಇಹಲೋಕವನ್ನ ಪ್ರೀತಿಸಿದ ಕಾರಣಕ್ಕಾಗಿ ಅವನು ಸೇವೆಯನ್ನ ಬಿಟ್ಟು ಏನಾದಂತೆ ಹೊರಟು ಹೋದ. ಇವತ್ತು ಆತ್ಮನ ವಿಷಯದಲ್ಲಿ ಹಿಂಜಾರಿ ಹೋಗೋದಕ್ಕೆ ಕಾರಣ ಏನಂತಂದ್ರೆ, ಮೊದಲನೇದಾಗಿ ಇಹಲೋಕದ ನಡವಳಿಕೆಯಾಗಿದೆ. ಇಹಲೋಕವನ್ನ ಪ್ರೀತಿಸಿ ಅದರ ಪ್ರಕಾರವಾಗಿ ನಡೆಯುವಂತ ಸ್ಥಿತಿಗತಿಯಾಗಿದೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಜೀವಿತವನ್ನು ನಾವು ಎಚ್ಚರಿಕೆಯಿಂದ ನಾವು ಕಾಪಾಡಿಕೊಳ್ಳೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ನೀನು ಇವತ್ತಿನ ದಿವಸ ಲೋಕವನ್ನ ಪ್ರೀತಿಸ್ತಾ ಇದೀಯಾ, ಲೋಕದಲ್ಲಿರ್ತಕ್ಕಂಥ ವಿಷಯಗಳನ್ನ ಪ್ರೀತಿಸ್ತಾ ಇದೀಯಾ? ದೇವರ ವಾಕ್ಯ ಹೇಳುತ್ತೆ, ಯಾವನಾದರೂ ಲೋಕವನ್ನ ಪ್ರೀತಿಸಿದರೆ ಅವನು ದೇವರಿಗೆ ಏನಂತ ಹೇಳುತ್ತೆ ವಾಕ್ಯ, ವೈರಿ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ, ಒಂದ್ಸರಿ ಓದ್ಕೊಳ್ಳೋಣ. ಮೊದಲನೇ ಯೋಹಾನ 2ನೇ ಅಧ್ಯಾಯ ಕೊನೆಯದಾಗಿರುತ್ತೆ ನೋಡಿ. ಒಂದು ನಿಮಿಷ. ಹದಿನೈದು ನಿಮಿಷ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನ ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ ಹೇಳಿ, ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ನೀವೇನ್ ಮಾಡಬಾರ್ದು, ಪ್ರೀತಿಸಬಾರದು, ಅದಕ್ಕೆ ಹೊಂದಿಕೊಂಡಿರಬಾರದು. ನೀವು ಅದನ್ನ ಪ್ರೀತಿಸ್ತಾ ಇದ್ದೀರಂದ್ರೆ ಸಂಪೂರ್ಣವಾಗಿ ಅದಕ್ಕೆ ಹೊಂದಿಕೊಂಡು ನೀವು ಜೀವಿಸುವಂತವರಾಗಿ ಇರ್ತೀರಿ. ಲೋಕವನ್ನಾಗಲಿ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಈ ಲೋಕದಿಂದ ನಾವು ಬೇರ್ಪಟ್ಟಂತವರಾಗಿ, ಕರೆಯಲ್ಪಟ್ಟಂತವರಾಗಿ, ಸಭೆಯಾಗಿ ನಾವೇನಾಗಿದ್ದೇವೆ, ಜೀವಿಸುವಂತವರಾಗಿದ್ದೇವೆ. ಮೊದಲು ಲೋಕದಲ್ಲಿದ್ವಿ, ಆದ್ರೆ ಈಗ ನಾವು ಲೋಕದಲ್ಲಿ ಇಲ್ಲ. ಮೊದಲು ಲೋಕಸ್ಥರಾಗಿ ಜೀವಿಸ್ತಾ ಇದ್ವಿ, ಆದ್ರೆ ಈಗ ನಾವು ಪರಲೋಕ ಸಂಸ್ಥಾನದವರಾಗಿ ಜೀವಿಸ್ತಾ ಇದ್ವಿ. ಮೊದಲು ಪಾಪಿಗಳಾಗಿ ನಾವು ಇದ್ವಿ, ದೇವರು ನಮ್ಮನ್ನ ಪರಿಶುದ್ಧರಾಗುವುದಕ್ಕಾಗಿ ಏನ್ ಮಾಡಿದನಾತ, ಕರೆದು ತನ್ನ ಜನವಾಗುವುದಕ್ಕೆ ಆತನ ಕರೆದಿದ್ದಾನೆ. ಅದಕ್ಕಾಗಿ ಮತ್ತೆ ನೀವು ಆತ್ಮೀಯತೆಯಲ್ಲಿ ಹಿಂಜಾರಿ ಹೋಗಬಾರದು ಅಂತಂದ್ರೆ ನೀವು ಲೋಕವನ್ನು ಏನ್ ಮಾಡಬಾರ್ದು, ಪ್ರೀತಿಸಬಾರದು. ಆದ್ರೆ ದೇವನು ಏನ್ ಮಾಡಿದ ಅಂತ ಹೇಳುತ್ತೆ ವಾಕ್ಯ, ಅವನು ಲೋಕವನ್ನ ಪ್ರೀತಿಸಿದ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲ ಇದು ದೇವರಿಂದ, ತಂದೆಯಿಂದ ಹುಟ್ಟಿದ್ದಲ್ಲ. ಇದು ಎಲ್ಲಿಂದ ಹುಟ್ಟಿರುವಂತದ್ದಾಗಿದೆ, ಲೋಕದಿಂದ ಹುಟ್ಟಿದಂತದ್ದಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ವಿಷಯಗಳಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. ಮೊದಲನೇದಾಗಿ ವಾಕ್ಯ ಹೇಳ್ತಾ ಇದೆ, ಆತ್ಮೀಯತೆಯಲ್ಲಿ ಹಿಂಜಾರಿ ಹೋಗೋದಕ್ಕೆ ಮೊದಲನೇ ಕಾರಣ ಏನಂದ್ರೆ ಲೋಕದ ಸ್ನೇಹ, ಲೋಕಸ್ಥರ ಒಂದು ಸ್ನೇಹ, ಲೋಕದ ವಿಷಯಗಳ ಸಂಗತಿಗಳ ಸ್ನೇಹ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಒಂದ್ಸಾರಿ ಓದಿಕೊಳ್ಳೋಣ. ಮೊದಲನೇ ಅರಸುಗಳ ಪುಸ್ತಕ 11ನೇ ಅಧ್ಯಾಯ ಮೊದಲು 5 ವಚನಗಳು.
ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ ಮೊವಾಬ್ಯರು, ಅಮ್ಮೋನಿಯರು, ಎದೋಮ್ಯರು, ಚೀದೋನ್ಯರು, ಹಿತ್ತಿಯರು ಎಂಬಿ ಜನಾಂಗಗಳ ಸ್ತ್ರೀಯರನ್ನೂ ಮೋಹಿಸಿದನು. ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲ್ಯರಿಗೆ, ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದ್ದರು. ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು. ಅವನಿಗೆ ರಾಜವಂಶಸ್ಥರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರೂ ಇದ್ದರು. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿ ಇಟ್ಟಿದ್ದ ಯಥಾರ್ಥ ಭಕ್ತಿಯನ್ನ ಕಳೆದುಕೊಂಡನು. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ಅವನು ಚೀದೋನ್ಯರ ಅಷ್ಟೋರೆ ದೇವತೆಯನ್ನು, ಅಮ್ಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹವನ್ನು ಆರಾಧಿಸತೊಡಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಅವನ ತಂದೆಯಾದ ದಾವೀದನು ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಸೇವಿಸದಂತೆ ಅವನು ಸೇವಿಸಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ಒಂದು ಮದುವೆಯ ವಿಷಯದಲ್ಲಿ ದೇವರು ಹೇಳಿದಂತ ಒಂದು ಸ್ಥಿತಿಗತಿಗಳು ಏನಾಗಿದ್ವು, ದೇವರು ಯಾವುದನ್ನ ಮಾಡಬೇಡ ಎಂಬುದಾಗಿ ಹೇಳಿದ್ನೋ, ಯಾವ ಸ್ತ್ರೀಯರ ಬಳಿಗೆ ಹೋಗಬಾರದು ಎಂಬುದಾಗಿ ಹೇಳಿದ್ನೋ, ಯಾವ ಸ್ತ್ರೀಯರನ್ನ ವಿವಾಹವಾಗಿ ತೆಗೆದುಕೊಳ್ಳಬಾರದು ಎಂಬುದಾಗಿ ಹೇಳಿದ್ನೋ, ಅದೇ ಒಂದು ಕಾರ್ಯವನ್ನ ಯಾರು ಮಾಡ್ತಾ ಇದ್ದಾರೆ ಇಲ್ಲಿ? ಸೊಲೊಮೋನನು ಮಾಡ್ತಾ ಇದ್ದಾನೆ. ಸೊಲೊಮೋನನು ಒಂದು ಸಮಯದಲ್ಲಿ ಆತನ ಭಕ್ತಿಯ ಜೀವಿತವನ್ನು ನಾವು ನೋಡುವಾಗ ಆತನಿಗೆ ಸಮಾನ ಯಾರು ಕೂಡ ಇಲ್ಲ. ಆತನ ವೈಭವದ ಒಂದು ಜೀವಿತ, ಆತನಿಗೆ ದೇವರು ಜ್ಞಾನವನ್ನು ಕೊಟ್ಟಾಗ ಆ ಜ್ಞಾನದಿಂದ ಅನೇಕ ಒಗಟುಗಳನ್ನ ಆತನು ಬಿಡಿಸ್ತಾ ಇದ್ದ. ಆತನು ಬಿಚ್ಚಲಾರದ ಒಗಟು ಒಂದು ಕೂಡ ಇರ್ತಾ ಇರಲಿಲ್ಲ. ಆತನ ಒಂದು ನ್ಯಾಯ ತೀರ್ಪುಗಳನ್ನ ನಾವು ನೋಡುವಾಗ ಎಂತ ಕ್ಲಿಷ್ಟಮಯವಾದಂತ ಸಮಸ್ಯೆಯನ್ನು ಆತನ ಮುಂದೆ ತಂದಿಟ್ಟರು ಕೂಡ ಆ ಸಮಸ್ಯೆಯನ್ನು ಆತನ ಏನ್ ಮಾಡ್ತಾ ಇದ್ದ? ಬಗೆಹರಿಸ್ತಾ ಇದ್ದ. ಪ್ರಿಯರ, ಯಾವಾಗ ಆತ್ಮನಲ್ಲಿ ಆತನು ಇರುವಾಗ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಆತನು ನಡೆಯುವಂತ ಸಮಯದಲ್ಲಿ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಸಸ್ಯಶಾಸ್ತ್ರದ ವಿಷಯವಾಗಿ, ಅರಮನೆಯ ವಿಷಯವಾಗಿ, ದೇವರ ಆಲಯದ ವಿಷಯವಾಗಿ, ಎಲ್ಲದರ ವಿಷಯವಾಗಿ ಸನ್ನದ್ಧನಾಗಿ ಸ್ಥಿರನಾಗಿದ್ದ ಆತನಿಗೆ ಅನೇಕ ಕಪ್ಪಗಳು, ಸಾಮಂತ ರಾಜರು ಆತನಿಗೆ ಕಪ್ಪಗಳನ್ನ ಕೊಡ್ತಾ ಇದ್ದ. ಸಮೃದ್ಧಿ, ಹೇಳಿಕೊಳ್ಳಲಾರದಂತ ಒಂದು ದೊಡ್ಡದಾಗಿರ್ತಕ್ಕಂಥ ಸಮೃದ್ಧಿ. ಅರಸರುಗಳೇ ಆತನನ್ನ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ರು, ರಾಣಿಯರು ಆತನನ್ನ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ರು. ಎಲ್ಲಿಯವರೆಗೆ ಅಂತ ಹೇಳಿದ ವಾಕ್ಯ, ಆತನು ದೇವರಿಗೆ ಯಥಾರ್ಥವಾಗಿ ನಡೆಯುವವರೆಗೂ. ಆದ್ರೆ ಆ ಸೊಲೊಮೋನನು ಏನ್ ಮಾಡಿದಂತ ಹೇಳುತ್ತೆ ವಾಕ್ಯನೇ, ಆತನು ಮದುವೆ ಮಾಡಿ ಸಮಾಧಾನವನ್ನ ದೇವರು ಕೊಟ್ಬಿಟ್ಟ. ಮದುವೆ ಮಾಡ್ಕೊಂತ ಹೋದ. ಎಷ್ಟು ಮದುವೆ ಅಂತ ಹೇಳುತ್ತೆ ವಾಕ್ಯ? 700 ಜನ ಯಾರಂತೆ? ರಾಜಪುತ್ರಿಯರು, 300 ಜನ ಉಪಪತ್ನಿಯರು, 1,000 ಜನರಂತೆ. ಅಲ್ಲಯ್ಯ, ಎಷ್ಟು ಜನರಿ? 1,000 ಜನರ. ಇವರು ಮದುವೆ ಆಗೋದ್ರಾಗೆ ಬಿಸಿ ಆಗಿದ್ದಾರೆ, ಮದುವೆ ಆಗೋದ್ರಾಗೆ ಜೀವನವನ್ನ ಕಳೆದು ಬಿಟ್ಟಿದ್ದಾರೆ. ಮದುವೆ ಆಗೋದ್ರಾಗೆ ಜೀವನ ಕಳೆದಂತ ಇವರು ದೇವ್ರಿಗೆ ಎಲ್ಲಿ ಸಮಯ ಕೊಡೋದಕ್ಕೆ ಸಾಧ್ಯ? ಒಬ್ರನ್ನ ಕಟ್ಕೊಂಡ್ರೆ ಹೇಗ ಜಾಸ್ತಿ ಇರುತ್ತೆ, 1000 ಜನರಲ್ಲಂತವ್ರೆ ಗೊತ್ತಿಲ್ಲ, ಬಹಳ ಕಷ್ಟ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ವಿವಾಹದ ವಿಷಯದಲ್ಲಿ ಈತನು ಏನ್ ಮಾಡಿದ? ಒಂದು ವಿರುದ್ಧವಾದಂತ ನಿರ್ಣಯವನ್ನ ತೆಗೆದುಕೊಂಡ. ಆತನಿಗೆ ಅಂದವಾಗಿ ಚಂದವಾಗಿ ಕಂಡಿದ್ದೆಲ್ಲವೂ ಕೂಡ ಆತನಿಗೆ ಬೇಕು ಎಂಬುದಾಗಿ ಪಟ್ಟಿ ಹಿಡಿದು ಆತನು ಅನುಭವಿಸಿದ. ಆ ಒಂದು ಸಮಯದಲ್ಲಿ ಆ ಪತ್ನಿಯರೆಲ್ಲರೂ ಕೂಡ ಆತನನ್ನ ಏನ್ ಮಾಡಿದ್ರಂತೆ? ದೇವರ ಮಾರ್ಗದಿಂದ ತಮ್ಮ ಮಾರ್ಗದ ಕಡೆಗೆ ಅವ್ರು ಏನ್ ಮಾಡಿದ್ರು? ಎಳೆದುಕೊಂಡ್ರು. ಯಾವ ವ್ಯಕ್ತಿ ದೇವರಿಗೆ ಮೆಚ್ಚುಗೆಯಾದಂತ ರೀತಿಯಲ್ಲಿ ಜೀವಿಸುವಂತ ದಾವೀದನು, ಇಷ್ಟಾನುಸಾರವಾದಂತ ದಾವೀದನ ಮಗನಾಗಿ ಚಕ್ರವರ್ತಿಯಾಗಿ ಇದ್ದನು, ಆತನು ಸಂಪೂರ್ಣವಾಗಿ ಏನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ? ದೇವರಿಗೆ అయిష్టವಾದಂತ ಕಾರ್ಯಗಳನ್ನು ಜರುಗಿಸುವುದಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆ ಸೊಲೊಮೋನನ ಜೀವಿತ ಸಂಪೂರ್ಣವಾಗಿ ಏನಾಯ್ತಂತೆ? ಬೀಳುವುದಕ್ಕೆ, ನಾಶನವಾಗುವುದಕ್ಕೆ ಪ್ರಾರಂಭವಾಯಿತು. ದೇವರು ಒಬ್ಬಾತನೇ ಎಂಬುದಾಗಿ ಹೇಳಿದಂತಹ ಸೊಲೊಮೋನನು, ದೇವರಿಗಾಗಿ ದೊಡ್ಡದಾದಂತ ಉದ್ದವಾದಂತ ಪ್ರಾರ್ಥನೆ ಮಾಡಿದಂತ ಸೊಲೊಮೋನನು, ದೇವರಿಗಾಗಿ ದೇವಾಲಯವನ್ನ ಕಟ್ಟಿಸಿದಂತ ಸೊಲೊಮೋನನು, ಅಂದವಾದ ಚಂದವಾದಂತ ದೇವಾಲಯವನ್ನ ರೂಪ ಕೊಟ್ಟು ಅನೇಕ 7 ವರ್ಷಗಳ ಪರ್ಯಂತರ ಅದನ್ನ ಒಳ್ಳೆ ರೀತಿಯಲ್ಲಿ ಕಟ್ಟುವುದಕ್ಕೆ ಪ್ರಯಾಸ ಪಟ್ಟಂತ ಸೊಲೊಮೋನನು ಏನ್ ಮಾಡಿದ್ನರಿ? ಒಂದೇ ಸಾರಿ ಆತನೇನಾದ?
ಆತ್ಮನ ವಿಷಯದಲ್ಲಿ ತಪ್ಪಿ ಹೋದ, ಹಿಂಜಾರಿ ಹೋದ. ಅದಕ್ಕಾಗಿ ಇವತ್ತಿನ ದಿವಸ ವಾಕ್ಯ ನಮ್ಮ ಸಂಗಡ ಮಾತಾಡ್ತಾ ಇದೆ. ಇವತ್ತು ನಾವು ಹೀಗೆ ಇದ್ದವರು ಹೀಗೆ ಇರಲ್ಲ. ಅನೇಕ ಸಂದರ್ಭಗಳಲ್ಲಿ ಸೈತನ ಅನೇಕ ವಿಷಯಗಳಲ್ಲಿ ನಮಗೆ ಟಾರ್ಗೆಟ್ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ಏನಂತ ಹೇಳ್ತಾ ಇದ್ದೇವೆ, ತಪ್ಪಾದ ನಿರ್ಣಯವನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನ ಮನಸ್ಸು ದೇವರ ಮುಂದೆ ಯಥಾರ್ಥವಾಗಿ ಇರಲಿಲ್ಲ. ತನ್ನ ಹೆಂಡತಿಯರ ದೇವತೆಗಳನ್ನು ಆರಾಧನೆ ಮಾಡುವಂತ ವ್ಯಕ್ತಿಯಾದ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ನಾವು ನೋಡಿದ್ವಿ ಏನಂತ ಹೇಳಿ, ಆತನು ದೇವರಿಗೆ ಸಮರ್ಪಿಸಬೇಕಾದಂತ ಯಜ್ಞಗಳನ್ನು ಈಗ ಯಾರಿಗೆ ಸಮರ್ಪಿಸ್ತಾ ಇದ್ದಾನ್ರಿ? ದೇವತೆಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಆತನ ಒಂದು ಆಲೋಚನೆ ವಿಧಾನ ಎಲ್ಲವೂ ಕೂಡ ಏನಾಯ್ತು? ಬದಲಾವಣೆ ಆಯ್ತು. ಯಾಕೆ ಹೇಳ್ರಿ? ಆತನು ಸಹವಾಸ, ತಪ್ಪಾದಂತ ಸಹವಾಸ, ಆಜ್ಞೆಗಳಿಗೆ ವಿರುದ್ಧವಾದಂತ ರೀತಿಯಲ್ಲಿ ಆತನು ನಡೆದಂತ ವ್ಯಕ್ತಿಯಾದ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರು. ಏನಂತೇಳಿ ಅಂತಂದ್ರೆ, ಆತ್ಮೀಯತೆಯಲ್ಲಿ ಹಿಂಜಾರಿ ಹೋಗೋದಕ್ಕೆ ಮುಖ್ಯವಾದಂತ ಮತ್ತೊಂದು ಕಾರಣ ಏನಂತಂದ್ರೆ, ನಾವು ದೇವರ ಆಜ್ಞೆಯಲ್ಲಿಯೇ ಸ್ಥಿರವಾಗಿ ನೆಲೆಗೊಳ್ಳುವವರಾಗಿ, ಆತನ ಮಾತಿಗೆ ವಿಧೇಯತೆಯನ್ನು ತೋರಿಸುವವರಾಗಿ ಇರಬೇಕು ಹೊರತಾಗಿ ಒಂದು ಒಳ್ಳೆಯ ಏನಂತ ಹೇಳ್ತದೆ ಸ್ಟೇಟಸ್ ಎನ್ನುವಂಥದ್ದು ಬಂದಾಗ, ಒಳ್ಳೆಯ ಸ್ಥಿತಿಗತಿಗಳೆನ್ನುವಂಥದ್ದು ಮನೆಯಲ್ಲಿ ಏರ್ಪಾಟಾದಾಗ, ಉನ್ನತವಾದ ಸ್ಥಾನದಲ್ಲಿ ನಿಂತುಕೊಂಡಾಗ ಅನೇಕ ಸಂದರ್ಭಗಳಲ್ಲಿ ಎಡವಿ ಬೀಳುವುದು ಉಂಟು. ಅದಕ್ಕಾಗಿ ಇಲ್ಲಿ ಸೊಲೊಮೋನನೇ ಒಂದು ನಿದರ್ಶನವಾಗಿ ನಮಗೇನ್ ಮಾಡ್ತಾ ಇದ್ದಾನೆ? ಕಾಣ ಸಿಗ್ತಾ ಇದ್ದಾನೆ. ಅವನು ಮದುವೆ ಮಾಡಿಕೊಳ್ಳುವುದರಲ್ಲೇ ಬಿಜಿಯಾಗಿ ದೇವರಿಗೆ ಕೊಡುವಂತ ಸಮಯವನ್ನ ಅವನು ದೇವತೆಗಳಿಗೆ ಕೊಡುವಂತ ವ್ಯಕ್ತಿಯಾಗಿ ಏನಾದಂತೆ ಬದಲಾವಣೆಯಾದ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ನಾವು ಆತ್ಮೀಯತೆಯಲ್ಲಿ ಹಿಂಜಾರಿ ಹೋಗ್ಲಾರದೆ ಇರಬೇಕಂತಂದ್ರೆ, ನಾವು ಮೊದಲು ಮಾಡಿದಂತ ಭಕ್ತಿಯನ್ನ ಸ್ಥಿರವಾಗಿ ಅದನ್ನ ಕಾಪಾಡಿಕೊಂಡು ನಾವು ಹೋಗ್ಬೇಕು. ಅದ್ರ ಸಲ ಯೇಸು ಸ್ವಾಮಿ ಹೇಳ್ತಾರೆ, ಕಡೆಯವರೆಗೆ ತಾಳಿಕೊಳ್ಳುವವನು ಏನಂತೆ? ರಕ್ಷಣೆಯನ್ನ ಹೊಂದುವನು. ತಾಳ್ಮೆ ಬಹಳ ಮುಖ್ಯ, ಸಹನೆ ಬಹಳ ಮುಖ್ಯ. ಶೋಧನೆಗಳು ಬಂದಾಗ, ಕಷ್ಟಗಳು ಬಂದಾಗ, ಈ ಇಕ್ಕಟ್ಟು ಉಪದ್ರವಗಳು ಬಂದಾಗ ಹೆಂಗಿರ್ಬೇಕು? ನಾವು ಅದರಲ್ಲಿ ಉಲ್ಲಾಸಿಸುವವರಾಗಿರ್ಬೇಕು. ನಮ್ಮ ದೇವರು ನನ್ನ ಖಂಡಿತವಾಗಿ ಇದರಿಂದ ಪಾರು ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ ಎನ್ನುವಂತ ಸ್ಥಿತಿಯಲ್ಲಿ ಜೀವಿಸುವಂತವರು ಆಗಬೇಕು ಪ್ರಿಯರ. ಮತ್ತೆ ನಾವು ನೋಡ್ತಾ ಇದ್ದೇವೆ ಇನ್ನೊಂದು ಕಾರಣವನ್ನು ನಾವು ನೋಡುವಾಗ, ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 1ನೇ ವಚನ, ಮೋಶೆ ಕುರಿತ ಓದ್ತಿರೊಬ್ರು. ವಿಮೋಚನೆ ಕಾಂಡ 3ನೇ ಅಧ್ಯಾಯ 1ನೇ ವಚನ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಅಚರ್ಯನಾದ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಓರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸರಿಯಾದ ರೀತಿಯ ನಾಯಕನು ಇರಲಾರದ ಕಾರಣಕ್ಕಾಗಿ ಕೆಲವು ಜನರು ಆತ್ಮೀಯತೆಯಲ್ಲಿ ಏನ್ ಮಾಡ್ತಾರೆ? ಹಿಂಜಾರಿ ಹೋಗುವಂತ ಸ್ಥಿತಿಯ ಕಡೆಗೆ ಹೋಗ್ತಾರೆ ಪ್ರಿಯರು. ಹಲ್ಲೆಲೂಯಾ. ಇವತ್ತಿನ ದಿವಸ ಅನೇಕರನ್ನು ನಾವು ನೋಡ್ತಾ ಇರ್ತೀವಿ, ಆತ್ಮಹತ್ಯೆಯ ಒಂದು ಆಲೋಚನೆಗಳನ್ನ ಮಾಡುವಂತವರಾಗಿರ್ತಾರೆ. ಅನೇಕರನ್ನ ನಾವು ನೋಡ್ತಾ ಇದ್ದೇವೆ, ದಾರಿ ತಪ್ಪಿ ನಡೆಯುವಂತ ಸಮಯದಲ್ಲಿ ಅವರಿಗೆ ಸರಿಯಾದ ಮಾರ್ಗವನ್ನ ಬೋಧಿಸುವಂತವ್ರು ಇರಲಾರದ ಕಾರಣಕ್ಕಾಗಿ ಕೊಲೆಗಾರರಾಗಿಯೋ, ಕಳ್ಳರಾಗಿಯೋ, ಮತ್ತೆ ಭಯಂಕರವಾದಂಥ ವ್ಯಭಿಚಾರ, ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಂಡವರಾಗಿಯೋ ಜೀವಿಸುವಂಥವ್ರು ನಾವು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರ್ತೀವಿ ಪ್ರಿಯರಿ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಕಾರಣ ಏನಂತಂದ್ರೆ, ಸರಿಯಾದ ನಾಯಕತ್ವ ಇರಲಾರದಂತ ಸ್ಥಿತಿಯಲ್ಲಿ ಅವರು ಏನಾಗ್ತಾರೆ? ಜನರು ಆತ್ಮೀಯತೆಯಲ್ಲಿ ಏನಾಗ್ತಾರಂತೆ? ಹಿಂಜಾರಿ ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆ ಇದ್ದಾನೆ. ಮೋಶೆಗೆ ತನ್ನ ಮಾವನಾಗಿರ್ತಕ್ಕಂಥ ಇತ್ರೋನನ್ನು ಒಳ್ಳೆಯ ಮಾರ್ಗವನ್ನ ತೋರಿಸಬೇಕಾಗಿತ್ತು. ಆದ್ರೆ ಆ ಇತ್ರೋನನ್ನು ಏನ್ ಮಾಡ್ತಾ ಇದ್ದಾನೆ? ಮೋಶೆಯನ್ನ ಏನ್ ಮಾಡ್ತಾ ಇದ್ದಾನೆ? ಕುರಿ ಕಾಯುವಂತ ವ್ಯಕ್ತಿಯನ್ನಾಗಿ ಏನ್ ಮಾಡಿದಾನೆ? ಏರ್ಪಾಟು ಮಾಡಿದಾನೆ ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಸಮಯದಲ್ಲಿ ದೇವರೇ ನಾಯಕನಾಗಿ, ದೇವರೇ ಆಲೋಚನೆಗಳನ್ನು ಕೊಡುವಂತ ವ್ಯಕ್ತಿಯಾಗಿ ಮೋಶೆಯನ್ನ ಸರಿಯಾದ ಮಾರ್ಗದ ಕಡೆಗೆ ಏನ್ ಮಾಡ್ತಾ ಇದ್ದಾರೆ? ನಡೆಸ್ತಾ ಇದ್ದಾರೆ. ಮೋಶೆ ಐಗುಪ್ತ ದೇಶದಲ್ಲಿ ಐಗುಪ್ತನನ್ನ ಕೊಂದು ಹಾಕಿದ ಮೇಲೆ ಫರೋಹನ ನನ್ನನ್ನು ಏನಾದ್ರೂ ಮಾಡಿಬಿಡ್ತಾನೋ ಅಂತೇಳಿ ನೆನೆಸಿ ಐಗುಪ್ತ ದೇಶವನ್ನು ಬಿಟ್ಟು ಎಲ್ಲಿಗೆ ಓಡಿ ಹೋಗ್ತಾ ಇದ್ದಾನೆ? ಮಿದ್ಯಾನ್ಯರ ದೇಶಕ್ಕೆ ಓಡಿ ಹೋಗ್ತಾ ಇದ್ದಾನೆ. ಅಲ್ಲಿ ಮಿದ್ಯಾನ್ಯರ ದೇಶಕ್ಕೆ ಓಡಿ ಹೋದಾಗ ಇತ್ರೋನನ ಮಕ್ಕಳು ಇರ್ತಾರೆ. 7 ಜನ ಯಾರಂತೆ? ಹೆಣ್ಣು ಮಕ್ಕಳು. ಆ 7 ಜನ ಹೆಣ್ಮಕ್ಳಲ್ಲಿ ಹಿರೀ ಮಗಳನ್ನ ಏನ್ ಮಾಡ್ತಾನಂತ?
ಮದುವೆ ಮಾಡ್ಕೊಂತಾನೆ. ಅಲ್ಲಿ ಸಂಸಾರವನ್ನು ಸ್ಟಾರ್ಟ್ ಮಾಡಿದಾಗ ಅವರಿಗಿಬ್ರು ಮಕ್ಕಳು ಹುಡ್ತಾರೆ ಪ್ರಿಯರೇ. ಆ ಸಮಯದಲ್ಲಿ ಆಯ್ತು ನಾನು ಆ ದೇಶವನ್ನು ಬಿಟ್ಟು ಬಂದ್ಬಿಟ್ಟಿದ್ದೇನೆ ಅಂತೇಳಿ ನೆನೆಸಿ ಆತನ ಏನ್ ಮಾಡ್ತಾ ಇದ್ದಾನಂತೆ, ಆ ಒಂದು ಕುರಿಗಳನ್ನ ಮೇಯಿಸ್ತಲೇ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಾಯಕತ್ವದ ಕೊರತೆ ಎನ್ನುವಂಥದ್ದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನ ಒಂದು ಸ್ಥಿತಿಯನ್ನು ನಾವು ನೋಡುವಾಗ ಆ ಸಮಯದಲ್ಲಿ 40 ವರ್ಷ ಐಗುಪ್ತ ದೇಶದಲ್ಲಿದ್ದಾನೆ. ಹೆಂಗಿದ್ದಾನೆ? ಅರಸನಾಗಿದ್ದಾನೆ, ರಾಜಕುಮಾರನಾಗಿ ಮೆರಿತಾ ಇದ್ದಾನೆ, ಸಕಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನ ಪಡೆದಂತ ವ್ಯಕ್ತಿಯಾಗಿ ಇದ್ದಾನೆ. ಹಲ್ಲೆಲೂಯಾ. ಯುದ್ಧಕ್ಕೆ ಹೋದ್ರೆ ಜಯವನ್ನು ಗಳಿಸಿ ಬರುವಂತ ವ್ಯಕ್ತಿಯಾಗಿದ್ದಾನೆ, ಒಳ್ಳೆ ಚಾತುರ್ಯವನ್ನ ಉಳ್ಳಂತ ವ್ಯಕ್ತಿಯಾಗಿದ್ದಾನೆ, ಗುಣಶಾಲಿ ಬಲಶಾಲಿ ಆಗಿರ್ತಕ್ಕಂತ ವ್ಯಕ್ತಿಯಾಗಿದ್ದಾನೆ. ಆದ್ರೆ ಆತನಲ್ಲಿ ಯಾವಾಗಲೂ ಒಂದು ಗುಂಗು ಕಾಡ್ತಾ ಇತ್ತು, ನಾನು ಎಲ್ಲಿಂದ ಬಂದವನು, ನನ್ನ ದೇವರು ಯಾರು, ಆದ್ರೆ ಈಗ ನಾನು ಆರಾಧನೆ ಮಾಡುವಂತ ದೇವರುಗಳು ಯಾರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನ ಮನಸ್ಸು, ಆತನ ಆಂತರ್ಯ, ಆತನ ಆತ್ಮ ಸತ್ಯದ ಕಡೆಗೆ ನಡೆಸ್ತಾ ಇತ್ತು. ಆ ಸಮಯದಲ್ಲಿ ದಾಸತ್ವದಲ್ಲಿರ್ತಕ್ಕಂಥ ಇಸ್ರಾಯೇಲರನ್ನ ಅಲ್ಲಿರ್ತಕ್ಕಂಥ ಐಗುಪ್ತನ ಹೊಡಿತಾ ಇರಬೇಕಾದ್ರೆ ಈತನು ಸಿಟ್ಟು ಮಾಡಿ ಆ ವ್ಯಕ್ತಿಯನ್ನು ಹೊಡೆದು ಏನ್ ಮಾಡಿ ಕೊಂದು ಹಾಕಿ ಸಾಯಿಸಿ ಆ ದೇಶವನ್ನು ಬಿಟ್ಟು ಏನ್ ಮಾಡಿದ, ಮಿದ್ಯಾನ್ಯರ ದೇಶಕ್ಕೆ ಹೋಗಿ ಪ್ರವಾಸಿಯಾಗಿ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೇಯರ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಆ ಸಮಯದಲ್ಲಿ ದೇವರು ಜೋಕ್ಯ ಮಾಡಿಕೊಳ್ತಾ ಇದ್ದಾರೆ. ಏನಂತೇಳಿ ಜೋಕ್ಯ ಮಾಡಿಕೊಳ್ತಾ ಇದ್ದಾರೆ? ಮೋಶೆಗೆ ಏನಂತ ಹೇಳ್ತಾ ಇದ್ದಾರೆ ದೇವರು, ನೀನು ಏನ್ ಮಾಡ್ಬೇಕಂತೆ, ಪುನಃ ನೀನು ಎಲ್ಲಿಗೆ ಬರ್ಬೇಕು, ಐಗುಪ್ತಕ್ಕೆ ಬರ್ಬೇಕು. ಎಲ್ಲಿಗೆ ಬರ್ಬೇಕು? ಐಗುಪ್ತಕ್ಕೆ ಬರ್ಬೇಕು. ಐಗುಪ್ತಕ್ಕೆ ಬಂದು ನಾನು ನಿನಗೆ ಹೇಳುವಂತ ಕಾರ್ಯವನ್ನು ನೀನು ಮಾಡಬೇಕು. ಅಲ್ಲಿ ನನ್ನ ಜನರಿದ್ದಾರೆ, ಅವರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕಾಗಿ ನೀನು ನಾಯಕನಾಗಿ ನೀನು ಏನಾಗಬೇಕು, ಮುಂದೆ ಹೋಗಬೇಕು. ಹಲ್ಲೆಲೂಯಾ. ನಾನು ನಿನ್ನ ಸಂಗಡ ಇರ್ತೀನಿ, ನಾನು ನಿನ್ನ ಜೊತೆಗಾರನಾಗಿರ್ತೀನಿ, ನಾನು ನಿನ್ನನ್ನು ಬಲಪಡಿಸ್ತೀನಿ, ನಿನಗೆ ನನ್ನ ಶಕ್ತಿಯನ್ನು ತೋರ್ಪಡಿಸ್ತೀನಿ. ನೀನು ಅಲ್ಲಿಯ ಅರಸನ ಕೈಯಿಂದ ಏನ್ ಮಾಡಬೇಕು, ನನ್ನ ಜನರನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತ್ಮನ ವಿಷಯದಲ್ಲಿ ಹಿಂಜಾರಿ ಹೋದಂತ ಸ್ಥಿತಿಯಲ್ಲಿದ್ದ ಯಾರ್ರೀ? ಮೋಶೆ. ಮತ್ತೆ ದೇವರು ಆತನನ್ನು ಏನ್ ಮಾಡಿದರೆ, ಸರಿ ಮಾಡಿ ಪುನಃ ಏನ್ ಮಾಡ್ತಾ ಇದ್ದಾನೆ, ಆತನನ್ನ ತನ್ನ ಮಾರ್ಗದ ಕಡೆಗೆ ನಡೆಸ್ತಾ ಇದ್ದಾನೆ. ಗಿದ್ಯೋನನ ಸ್ಥಿತಿ, ದಾವೀದನ ಸ್ಥಿತಿ, ಎಲೀಷನ ಸ್ಥಿತಿ, ಆಮೋಸನ ಸ್ಥಿತಿ, ಪೇತ್ರನ ಸ್ಥಿತಿಯು ಕೂಡ ಇದೇ ರೀತಿಯಾಗಿರುವಂಥದ್ದನ್ನು ನಾವು ವಾಕ್ಯಗಳಲ್ಲಿ ನೋಡುವಾಗ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರೇರೆ. ಹಿಂಜಾರಿ ಹೋಗಿದ್ದಾರೆ ಭಕ್ತಿಯ ವಿಷಯದಲ್ಲಿ, ಭಯಪಡುವಂತವರಾಗಿದ್ದಾರೆ ಭಕ್ತಿ ವಿಷಯದಲ್ಲಿ. ಕಾರಣ ನಾಯಕರಿಲ್ಲ, ಹೇಳುವಂತವರಿಲ್ಲ. ಹಲ್ಲೆಲೂಯಾ. ಕಾರಣ ಏನ್ರಿ? ಆತ್ಮೀಯತೆಯಲ್ಲಿ ಮುಂದೆ ನಡೆಸಬೇಕಾದ್ರೆ ಯಾವ ಮಾರ್ಗದರ್ಶನ ಕೊಡಬೇಕೆನ್ನುವಂತ ಸ್ಥಿತಿಯಲ್ಲಿ ಅವರಿಗೆ ಹೇಳುವಂತವ್ರು, ಬೋಧಕರು ಯಾರು ಇಲ್ಲ. ಅದಕ್ಕಾಗಿ ಗಿದ್ಯೋನನ್ ಏನ್ ಮಾಡ್ತಾ ಇದ್ದಾನೆ, ಭಯಪಟ್ಟು ಏನ್ ಮಾಡ್ತಾ ಇದ್ದಾನ್ರಿ, ಅಂಜಿಕೊಂಡು ಏನ್ ಮಾಡ್ತಾ ಇದ್ದಾನೆ. 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ನ್ಯಾಯಸ್ಥಾಪಕರ ಪುಸ್ತಕ 11ನೇ ವಚನದಲ್ಲಿ ಏನ್ ಮಾಡ್ತಾ ಇದ್ದಾನ್ರಿ, ಜವೆ ಗೋಧಿಯನ್ನ ಏನ್ ಮಾಡ್ತಾರೆ, ಅಲ್ಲೆಲ್ಲ ಹೇಳ್ರಿ, ಯಾರಿಗೂ ಕಾಣಲಾರ್ದ ಹಾಗೆ, ಶತ್ರುಗಳು ಯಾರಿಗೂ ಕೂಡ ಕಾಣಲಾರ್ದಾಗ ಏನ್ ಮಾಡ್ತಾ ಇದ್ದಾನೆ, ಭಯಪಟ್ಟು ಏನ್ ಮಾಡ್ತಾ ಇದ್ದಾನೆ, ಆಹಾರವನ್ನ ಸಿದ್ಧಪಡಿಸ್ತಾ ಇದ್ದಾನೆ, ಧಾನ್ಯಗಳನ್ನ ಶೇಖರಣೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಗಿದ್ಯೋನನಿಗೆ ನಾಯಕನಿಲ್ಲ, ಅದಕ್ಕಾಗಿ ಆತ್ಮನಲ್ಲಿ ಅವನು ಹಿಂಜಾರಿ ಹೋದಂತ ಸ್ಥಿತಿಯಲ್ಲಿ ಇದ್ದಾನೆ. ದಾವೀದನಿಗೆ ನಾಯಕನಿಲ್ಲ, ಅದಕ್ಕಾಗಿ ಅವನು ಹಿಂಜಾರಿ ಹೋದಂತ ಸ್ಥಿತಿಯಲ್ಲಿದ್ದಾನೆ. ಎಲೀಷನಿಗೆ ನಾಯಕನಿಲ್ಲ ಕಾರಣಕ್ಕಾಗಿ ಅವನು ಹಿಂಜಾರಿ ಹೋದಂತ ಸ್ಥಿತಿಯಲ್ಲಿದ್ದಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಗಿದ್ಯೋನನನ್ನು ಏನ್ ಮಾಡಿದ, ನಾನೇ ನಾಯಕನಾಗಿ ನಿನ್ನನ್ನು ಕರಿತೀನಿ ಅಂತೇಳಿ ಗಿದ್ಯೋನನನ್ನು ಕರೆದ. ದಾವೀದನನ್ನ ಕರಿತಾ ಇದ್ದಾನೆ. ಯಾವ ರೀತಿಯಾಗಿ? ಈಶಾಯನ ಮನೆಗೆ ಹೋದಂತ ಸಮಯದಲ್ಲಿ 7 ಜನ ಮಕ್ಕಳಿದ್ದಾರೆ, 8ನೇ ಮಗ ಇಲ್ಲ, ಕುರಿ ಕಾಯಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾನೆ ತಂದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲ, ಈಗ ಇಮ್ಮಿಡಿಯೇಟ್ ಆಗಿ ಯಾರನ್ನು ಕರೆಸ್ಬೇಕಂತ ಹೇಳ್ತಾರೆ, ದಾವೀದನನ್ನು ಕರೆಸ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತ್ಮೀಯತೆಯಲ್ಲಿ ಹಿಂಜಾರಿ ಹೋಗಿರ್ತಕ್ಕಂಥವರಿಗೆ ಒಳ್ಳೆಯ ನಾಯಕತ್ವವನ್ನು ದೇವರು ಕರೆದು ಮತ್ತೆ ಅವ್ರಿಗೆ ಒದಗಿಸಿ ಕೊಟ್ಟಿರುವಂತದನ್ನು ನಾವು ನೋಡ್ತಾ ಇದ್ದೇವೆ. ಎಲೀಷನನ್ನ ಯಾರು ಅಭಿಷೇಕ ಮಾಡಿದ್ರಿ, ಯಾರು ಕರೆದ್ರು ಸೇವೆಗೆ? ಎಲೀಯನು. 12 ಜೋಡಿ ಎತ್ತುಗಳನ್ನ 12ನೇ ಜೋಡಿಯಿಂದ ತಾನಾಗಿಯೇ ಭೂಮಿಯನ್ನು ಉಳ್ತಾ ಇದ್ದ. ಯಾರ್ರೀ? ಎಲೀಷನ್. ಹಲ್ಲೆಲೂಯಾ. ಪ್ರೈಸ್. ನನ್ನ ಹಿಂದೆ ಬಾ ಎಂಬುದಾಗಿ ಹೇಳಿದಾಗ ಆ ಎತ್ತುಗಳನ್ನ ಏನ್ ಮಾಡಿದಂತೆ, ಒದಿಸಿ ಆಹಾರವನ್ನು ಸಿದ್ಧಪಡಿಸಿ ತಮ್ಮ ಮನೆಯವರಿಗೆ ಹೇಳಿ ಯಾರನ್ನ ಹಿಂಬಾಲಿಸಿದಂತೆ, ಎಲೀಯನನ್ನ ಹಿಂಬಾಲಿಸಿದ. 1ನೇ ಅರಸುಗಳ ಪುಸ್ತಕ 19ನೇ ವಚನದಲ್ಲಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ದೇವ್ರ ವಾಕ್ಯ ಹೇಳ್ತದೆ, ಆಮೋಸನನ್ನ ದೇವರು ಕರಿಬೇಕಾದ್ರೆ ಆಮೋಸನ ಏನಾಗಿದ್ದಂತ ಹೇಳುತ್ತೆ ವಾಕ್ಯ. ಓದ್ತಿರ ಒಂದ್ಸರಿ. ಆಮೋಸನ ಪುಸ್ತಕ 7ನೇ ಅಧ್ಯಾಯ 14ನೇ ವಚನ. ಆಮೋಸನ ಪ್ರವಾದನೆ. ಆಮೋಸನು ಅಮೆಚ್ಚನಿಗೆ ಪ್ರತ್ಯುತ್ತರವಾಗಿ, ನಾನು ಪ್ರವಾದಿಯಲ್ಲ,
ಪ್ರವಾದಿ ಮಂಡಲಿಗೆ ಸೇರಿದವನೂ ಅಲ್ಲ. ನಾನು ಗೊಲ್ಲನು, ಹತ್ತಿ ಹಣ್ಣು ಕೀಳುವವನು. ಯೆಹೋವನು ನನ್ನನ್ನು ಮಂದೆ ಕಾಯುವುದರಿಂದ ತಪ್ಪಿಸಿ ನೀನು ಹೋಗಿ ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಎಂದು ನನಗೆ ಅಪ್ಪಣೆ ಕೊಟ್ಟನು ಎಂಬುದಾಗಿ. ಈತ ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ಪ್ರವಾದಿ ಅಲ್ಲ, ಪ್ರವಾದಿ ಮಂಡಲಿಗೆ ಸೇರಿದವನಲ್ಲ, ನಾನು ಗೊಲ್ಲನು, ನಾನು ಹತ್ತಿ ಹಣ್ಣನ್ನು ಕೀಳುವವನು. ಆದರೆ ದೇವರು ನನ್ನನ್ನು ಕರೆದಿದ್ದಾನೆ, ನನ್ನ ಜನರಿಗೆ ನೀನು ಪ್ರವಾದನೆ ಮಾಡು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸರಿಯಾದಂಥ ನಾಯಕರು ಇರಲಾರದಂಥ ಕಾರಣಕ್ಕಾಗಿ ಜನರು ಆತ್ಮೀಯತೆಯಲ್ಲಿ ಹಿಂಜಾರಿ ಹೋಗ್ತಾ ಇದ್ದಾರೆ. ಐಗುಪ್ತದಲ್ಲಿ ದಾಸತ್ವದಲ್ಲಿ ಇರ್ತಕ್ಕಂಥವ್ರು ಹಿಂಜಾರಿ ಹೋದಂಥ ಸ್ಥಿತಿಯಲ್ಲಿರುವಾಗ ದೇವರು ಮೋಶೆ ಎನ್ನುವಂಥ ನಾಯಕನನ್ನ ಎಬ್ಬಿಸಿದರು. ಅರಸನು ತಪ್ಪು ಮಾಡಿದಾಗ ಅರಸನಿಗೆ ಬದಲಾಗಿ, ಸೌಲನಿಗೆ ಬದಲಾಗಿ ದೇವರು ದಾವೀದನನ್ನ ಎಬ್ಬಿಸಿದರು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನ್ಯಾಯಾಧಿಪತಿಯಾಗಿ ದೇವರು ಗಿದ್ಯೋನನನ್ನ ಎಬ್ಬಿಸಿದ್ರು. ನಾವು ನೋಡ್ತಾ ಇದ್ದೇವೆ, ಪ್ರವಾದನೆಗಳನ್ನ ಮಾಡಲಾರದಂಥ ಸ್ಥಿತಿಯಲ್ಲಿ, ಜನರು ಪ್ರವಾದನೆಗಳನ್ನ ಕೇಳಲಾರದಂಥ ಸ್ಥಿತಿಯಲ್ಲಿ ಇರುವಂತ ಸಮಯದಲ್ಲಿ ಆಮೋಸನನ್ನ ದೇವರು ಏನ್ ಮಾಡಿದ್ರು, ಎಬ್ಬಿಸಿದ್ರು. ನಾವು ಪೇತ್ರನ ಕುರಿತಾಗಿ ನಾವು ನೋಡುವಾಗ, ಬೆಸ್ತರಾಗಿ ಅವ್ರು ಇರುವಾಗ ದೇವರು ಆ ಒಂದು ಸ್ಥಳಕ್ಕೆ ಹೋಗಿ, ಗಲಿಲಾಯ ಸಮುದ್ರಕ್ಕೆ ಹೋಗಿ ಅವ್ರಿಗೆ ಹೇಳ್ತಾ ಇದ್ರು ಏನಂತೇಳಿ, ನೀವು ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನ ಏನ್ ಮಾಡ್ತೀನಿ, ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೀನಿ. ಹಲ್ಲೆಲೂಯಾ. ನೀವು ಇಷ್ಟು ದಿವಸ ಮೀನುಗಳನ್ನು ಹಿಡಿದಿದ್ದೀರಿ, ಆದರೆ ಇನ್ನು ಮುಂದೆ ನೀವು ಮೀನು ಹಿಡಿಯುವವರಲ್ಲ, ಮನುಷ್ಯರನ್ನ ಹಿಡಿಯಬೇಕು. ಅವರನ್ನು ಹಿಡಿದು ಪರಲೋಕ ರಾಜ್ಯಕ್ಕೆ ನೀವು ಸೇರಿಸುವಂತ ಬೆಸ್ತರನ್ನಾಗಿ ನಾನು ನಿಮ್ಮನ್ನ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇದಾಗಿ ಲೋಕದ ಸ್ನೇಹ ಮಾಡುವುದರಿಂದ ನಾವು ಆತ್ಮೀಯತೆಯಲ್ಲಿ ಜಾರಿ ಹೋಗ್ತೀವಿ. ಎರಡನೆಯದಾಗಿ ವಿವಾಹದ ವಿಷಯದಲ್ಲಿ ಯಾವುದಾದ್ರೂ ಒಂದು ಏನಂತ ಹೇಳ್ತೇವೆ, ಲೋಪದೋಷಗಳು ಉಳ್ಳವರಾಗಿ ನಾವು ದೇವರ ಆಜ್ಞೆಗೆ ವಿರುದ್ಧವಾಗಿ ನಡೆದ ಸಮಯದಲ್ಲಿ ನಾವು ಆತ್ಮೀಯತೆಯಲ್ಲಿ ಜಾರಿ ಹೋದಂಥವರಾಗ್ತೀವಿ. ಮೂರನೇದಾಗಿ ಸರಿಯಾದ ನಾಯಕತ್ವ ಇರಲಾರದಂಥ ಸಮಯದಲ್ಲಿ ನಾವು ಆತ್ಮೀಯತೆಯಲ್ಲಿ ಜಾರಿ ಹೋದಂಥ ವ್ಯಕ್ತಿಗಳಾಗಿರ್ತೀವಿ ಪ್ರಿಯರೇ. ಕೊನೆಯದಾಗಿ ಸಮಯದಲ್ಲಿ ನಾವು ನೋಡೋಣ, ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ 4ರಿಂದ 6 ವಚನಗಳು. ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ 4ರಿಂದ 6 ವಚನ. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲರು ಕೂಡ ತಿರುಗಿ ಹತ್ತಿಕೊಂಡು ಮಾಂಸವು ನಮಗೆ ಹೇಗೆ ಲಭಿಸಿತು? ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಖರ್ಜೂರ, ಉಳ್ಳಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು. ಈ ಮನುಷ್ಯನ ಹೊರತು ನಮಗೆ ಈ ಮನ್ನವೇ ಹೊರತು ಇನ್ನೇನು ನಮಗೆ ಇನ್ನೇನು ಸಿಕ್ಕಿರಲಿಲ್ಲ ಅಂತ ಕೊಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇಲ್ಲ ನೋಡ್ತಾ ಇದ್ದೆ, ಐಗುಪ್ತ ದೇಶದಿಂದ ಇಸ್ರಾಯೇಲರ ಸಂಗಡ ಯಾರು ಬಂದ್ರಂತೆ? ಕೆಲವು ಜನರು ಬಂದ್ರು. ಯಾರಂತೆ ಅವರು? ಐಗುಪ್ತಿಯರು ಹೊರಟು ಬಂದ್ರು. ಯಾರು ಬಂದ್ರಿ? ಐಗುಪ್ತಿಯರು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರ ಮಧ್ಯದಲ್ಲಿದ್ದ ಯಾರಂತೆ? ಇತರ ಜನರು ಮಾಂಸವನ್ನ ಆಶಿಸಿದರು. ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು ಮಾಂಸವು ನಮಗೆ ಹೇಗೆ ಲಭಿಸಿತು ಎಂಬುದಾಗಿ. ಹಲ್ಲೆಲೂಯಾ, ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಸರಿಯಾದವರ ಜೊತೆಗೆ ಸಹವಾಸ ಮಾಡಲಾರದೆ ಇರುವ ಕಾರಣಕ್ಕಾಗಿ ಇವತ್ತಿನ ದಿವಸ ಅನೇಕರು ಆತ್ಮೀಯತೆಯಲ್ಲಿ ಏನ್ ಮಾಡ್ತಾ ಇದ್ದಾರಂತೆ? ಜಾರಿ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ, ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿವರೆಗೆ ಅವರು ಮಾಂಸವನ್ನ ಕೇಳಿಲ್ಲ, ಅಲ್ಲಿಯವರೆಗೆ ಅವ್ರದ್ದು ಬೇಕು ಎಂಬುದಾಗಿ ಅವರು ಆಶಿಸಿಲ್ಲ. ಆದ್ರೆ ಅವರಲ್ಲಿರ್ತಕ್ಕಂಥ ಕೆಲವರು ಏನ್ ಮಾಡ್ತಾ ಇದ್ದಾರೆ? ಅದು ಬೇಕು ನಮಗೆ, ಈಗ ಅದು ನಮ್ಗೆ ತಿನ್ಬೇಕನ್ಸಿದೆ ಅಂತೇಳಿ ಅಂದಾಗ ಇವ್ರಿಗೂ ಕೂಡ ಏನಾಯ್ತಂತೆ? ಆಸೆ ಮಾಡ್ತಾರೆ. ಹಲ್ಲೆಲೂಯಾ, ಇರ್ಲಿ ಅಂತೇಳಿ ನಾವು ನೋಡ್ತೀವಿ. ಲೋಕಸ್ಥರ ಮಧ್ಯದಲ್ಲಿ ನಾವು ಸಹವಾಸದಲ್ಲಿರುವಾಗ ಇರ್ಲಿ ಬಾ, ಏನಾಗಲ್ಲ ಅಂತೇಳಿ ಅವ್ರು ಏನ್ ಮಾಡ್ತಾರೆ? ನಮ್ಮನ್ನ ತಪ್ಪಾದ ದಾರಿಯ ಕಡೆಗೆ ನಡೆಸ್ತಾರೆ. ಏನ್ ಮಾಡ್ತಾರೆ? ಪಾಪದ ದಾರಿಯ ಕಡೆಗೆ ನಡೆಸ್ತಾರೆ. ಏನ್ ಮಾಡ್ತಾರೆ? ನಮಗೆ ಒತ್ತಾಯ ಪೂರ್ವಕವಾಗಿ ಇಲ್ಲ ಸಲ್ಲದ ಮಾರ್ಗದ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ. ನಮಗೆ ಒಳಗಡೆಯನ್ನು ಫಸ್ಟ್ಗೆ ಬೇಡ ಅನ್ನಿಸ್ತೆ, ಆಮೇಲೆ ಬರ್ತಾ ಬರ್ತಾ ಇರ್ಲಿ ಬಿಡು, ಏನಾಗಲ್ಲ, ಏನಾಗಲ್ಲ, ನಮಗೆ ಅದರಿಂದ ಏನೂ ಆಗಲ್ಲ, ಇರ್ಲಿ, ನಾನು ದೇವರಿಗೆ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ದೇವರಿಗೆ ಸರಿಯಾದ ರೀತಿಯಲ್ಲಿ ಭಕ್ತಿ ಮಾಡ್ತೀನಿ, ದೇವರಿಗೆ ಸರಿಯಾದ ರೀತಿಯಲ್ಲಿ ನಾನು ಕಾಣಿಕೆಯನ್ನು ಕೊಡ್ತೀನಿ, ದೇವರಿಗೆ ಸರಿಯಾದ ರೀತಿಯಲ್ಲಿ ನಾನು ನಡ್ಕೊಳ್ತೀನಿ ಅಂತೇಳಿ ನಮ್ಮನ್ನು ನಾವು ಸಮರ್ಥನೆ ಮಾಡಿಕೊಂಡು ಏನ್ ಮಾಡ್ತಾ ಇದೀವಿ? ನಾವು ಕೆಲವೊಂದು ವಿಷಯದಲ್ಲಿ ದಾರಿ ತಪ್ಪಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಜನರಂತೆ, ಯಾವ ಜನರು? ಇತರ ಜನರು ಮಾಂಸವನ್ನು ಆಶಿಸಿದ ಕಾರಣಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ದೇವ್ರ ವಾಕ್ಯ ಹೇಳ್ತಾ ಇದೆ, ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು ಏನ್ ಮಾಡಿದ್ರಂತೆ? ನಮಗೆ ಮಾಂಸವೇ ಬೇಕು.
ಅವ್ರ ಮಾತು ಹೇಳಾರ್ದಿದ್ರಿ ಇವ್ರು ಸುಮ್ಮನೆ ಏನ್ ಮಾಡ್ತಾ ಇದ್ರಿ, ಮನ್ನವನ್ನೇ ತಿಂದು ಅವ್ರು ಏನ್ ಮಾಡ್ತಾ ಇದ್ರು, ಉಂಡು ತೃಪ್ತರಾಗ್ತಿದ್ರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಏನಂತೆ, ಮೀನು, ಸೌತೆಕಾಯಿ, ಕರ್ಬೂಜ, ಉಳ್ಳಿಗಡ್ಡಿ, ನೀರುಳ್ಳಿ, ಬೆಳ್ಳುಳ್ಳಿ, ಇವು ನಮಗೆ ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮಗೆ ಜೀವ ಬತ್ತಿ ಹೋಯ್ತು. ಶ್ರೇಷ್ಠವಾದಂತ ಆಹಾರ ಕೊಟ್ಟಿದ್ದಾನೆ ದೇವರು. ಯಾವ್ದ್ರಿ? ದೇವದೂತರ ಆಹಾರ, ಮನ್ನಾ, ಪರಲೋಕದ ಆಹಾರವನ್ನೇ ಅವರಿಗೆ ಕೊಟ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅದು ನಮಗೆ ಬೇಡ, ನಮಗೆ ಯಾವ್ದು ಬೇಕು, ದಾಸತ್ವದಲ್ಲಿರ್ತಕ್ಕಂಥದ್ದೇ ಬೇಕು, ಅಲ್ಲ ಹಿಂದಿನದ್ದೇ ನಮಗೆ ಬೇಕು ಎಂಬುದಾಗಿ ಅದನ್ನೇ ಅವ್ರು ಏನ್ ಮಾಡ್ತಾ ಇದ್ದಾರೆ, ಆಶಿಸ್ತಾ ಇದ್ದಾರೆ. ಪ್ರೇರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದ್ದ ಪ್ರೇರೆ, ಆ ಜನರ ಸಹವಾಸದಲ್ಲಿ ಅವ್ರು ಇದ್ದ ಕಾರಣಕ್ಕಾಗಿ ಪುನಃ ಅವ್ರು ಏನ್ ಮಾಡಿದ್ರಂತೆ, ಐಗುಪ್ತನ ನೆನೆಸಿಕೊಂಡ್ರು. ಅಯ್ಯೋ ಅಲ್ಲಿದ್ದರೆ ಚೆನ್ನಾಗಿರ್ತಿತ್ತಲ್ಲ, ಎಲ್ಲಿ? ಐಗುಪ್ತದ. ಹಲ್ಲೆಲೂಯಾ. ಬಿಟ್ಟಿಯಾಗಿ ಕೆಲಸ ಮಾಡಿದ್ರೆ ಚಿಂತೆ ಇಲ್ಲ, ನಮ್ಮ ಜೀವ ಸಂತೋಷಕರವಾಗಿರ್ತಿತ್ತು ಅಂತೇಳಿ ಅಂತ ಇದಾರೆ. ಹಲ್ಲೆಲೂಯಾ. ಏನಂತ ಇದಾರೆ ನೋಡ್ರಿ, ನಮ್ಮ ಜೀವ ಇಲ್ಲಿಯಾದರೂ ನಮ್ಮ ಜೀವ ಏನಂತೆ ಬತ್ತಿ ಹೋಯಿತು. ಜೀವ ಕೊಟ್ಟಿದ್ದಾನೆ ದೇವರು. ಹಲ್ಲೆಲೂಯಾ. ಆ ಒಂದು ದಾಸತ್ವದಿಂದ ಬಿಡುಗಡೆ ಕೊಟ್ಟಿದ್ದಾನೆ ದೇವರು. ದೇವರು ಮುಂದೆ ಅವರನ್ನ ಹಾಲು ಜೇನು ಹರಿಯುವಂತ ದೇಶದ ಕಡೆಗೆ ನಡೆಸ್ತಾ ಇದ್ದಾನೆ. ಆದ್ರೆ ಅದ್ಯಾವುದು ಅವ್ರ ತಲೆಯಲ್ಲಿಲ್ಲ. ಅವ್ರು ಯಾವುದನ್ನು ನೆನೆಸ್ತಾ ಇದ್ದಾರೆ, ದಾಸತ್ವವನ್ನು ನೆನೆಸ್ತಾ ಇದ್ದಾರೆ, ಅವರು ಕೊಳಗಳನ್ನು ನೆನೆಸ್ತಾ ಇದ್ದಾರೆ, ಅವರು ಕಠಿಣವಾದಂತ ಕೆಲಸವನ್ನು ನೆನೆಸ್ತಾ ಇದ್ದಾರೆ. ಬಿಟ್ಟಿ ಕೆಲಸ ಮಾಡ್ತಾ ಇದ್ರಲ್ವಾ, ಅವ್ರು ಕೆಲಸ ಮಾಡಿದ್ರೆ ಅವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪಗಾರ ಇರ್ತಾ ಇದ್ದಿಲ್ಲ, ಸಂಬಳ ಇರ್ತಾ ಇದ್ದಿಲ್ಲ, ಕೂಲಿ ಇರ್ತಾ ಇರಲಿಲ್ಲ. ಕೇವಲ ಊಟ ಮಾತ್ರ. ಅದು ಅವ್ರು ಕಷ್ಟಪಟ್ಟು ಬೇರೆ ಕಡೆಗೆ ಹೋಗಿ ಸಂಪಾದನೆ ಮಾಡಿಕೊಳ್ಬೇಕಾಗಿರ್ತಿತ್ತು. ಅಂತಹ ಸ್ಥಿತಿಯಿಂದ ದೇವರು ಇವರನ್ನ ತಪ್ಪಿಸಿ ಪರಾಕ್ರಮಶಾಲಿಯಾಗಿ ಆತನ ಅಧೀನೋಪಾದಿಯಲ್ಲಿ ತನ್ನ ರೆಕ್ಕೆ ಮರೆಯಲ್ಲಿ ಅವ್ರನ್ನ ಕಾಪಾಡಿಕೊಂಡು ನಡೆಸ್ಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಅಗ್ನಿ ಸ್ತಂಭವಾಗಿ ಮತ್ತೆ ಮೇಘ ಸ್ತಂಭವಾಗಿ ನಡೆಸ್ಕೊಂಡು ಬಂದಿದ್ದಾನೆ. ಇವರು ಮತ್ತೆ ಯಾವುದನ್ನು ಆಶಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ, ಪಾಪವನ್ನು ಆಶಿಸ್ತಾ ಇದ್ದಾರೆ, ದಾಸತ್ವವನ್ನು ಆಶಿಸ್ತಾ ಇದ್ದಾರೆ. ಇವರಿಗೆ ಯಾರು ನೆನಪು ಮಾಡಿದ್ರು ಅಂತ ಹೇಳ್ತಾ ಇದೆ, ಐಗುಪ್ತದಿಂದ ಬಂದಿರತಕ್ಕಂಥ ಇತರ ಜನರು. ಯಾರಂತ ಹೇಳ್ತಾ ಇದ್ದಾರೆ, ಅವರ ಮಧ್ಯದಲ್ಲಿ ಇದ್ದ ಇತರ ಜನರಂತೆ. ಯಾರವರು? ಐಗುಪ್ತದವರು. ಅವರು ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ ನಡೆಯುವಂತವರು, ಅವರು ಲೋಕದ ಆಶೆಗಳನ್ನ ಬಯಸುವಂತವರು. ಅಂತವರು ಅವರ ಮಧ್ಯದಲ್ಲಿರುವಾಗ, ಅವರ ಸಹವಾಸದಲ್ಲಿ ಇವರು ಇದ್ದ ಕಾರಣಕ್ಕಾಗಿ ಪುನಃ ಇವರು ಆತ್ಮೀಯತೆಯಲ್ಲಿ ಏನಾದ್ರಂತೆ ಹಿಂಜಾರಿ ಹೋದ್ರು ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ನಾವು ಈ ಲಕ್ಷಣಗಳು ನಮ್ಮಲ್ಲಿ ಕಾಣಿಸಿಕೊಳ್ಳುವಂಥದ್ದು ಬೇಡ. ಲೋಕದ ಸ್ನೇಹ ಬೇಡ, ಸರಿಯಾದಂತ ನಾಯಕತ್ವ ಇರ್ಲಾರ್ದಂತ ಸ್ಥಿತಿ ನಮಗೆ ಬೇಡ. ಒಳ್ಳೆಯ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವು ಜೀವಿಸುವಂತವರಾಗೋಣ. ವಿವಾಹದ ವಿಷಯದಲ್ಲಿ, ಕೆಲವೊಂದು ಸಂದರ್ಭಗಳ ವಿಷಯದಲ್ಲಿ ದೇವರು ನಮಗೆ ಎಲ್ಲವನ್ನ ಕೊಟ್ಟಾಗ ನಾವು ದಾರಿ ತಪ್ಪಿ ಹೋಗುವಂಥದ್ದು ಬೇಡ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸರಿಯಾದ ಸಹವಾಸ ಅವರು ಮಾಡದ ಕಾರಣಕ್ಕಾಗಿ ಆತ್ಮೀಯತೆಯಲ್ಲಿ ಅವ್ರು ಏನಾದ್ರು ಹಿಂಜಾರಿ ಹೋದ್ರು. ಹಲ್ಲೆಲೂಯಾ. ಇನ್ನೂ ಅನೇಕ ಅಂಶಗಳಿದ್ದಾವೆ. ಒಂದು ವೇಳೆ ದೇವರ ಚಿತ್ತವಾದ್ರೆ ಮುಂದಿನ ವಾರ ನಾವು ಅವುಗಳನ್ನ ಧ್ಯಾನ ಮಾಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ನಿನ್ನ ಆತ್ಮೀಯ ಸ್ಥಿತಿ ಯಾವ ರೀತಿಯಾಗಿದೆ? ದೇವರು ಈ ಸಮಯದಲ್ಲಿ ನಿನ್ನನ್ನು ಪರೀಕ್ಷಿಸಿದಾಗ ನೀನು ಕ್ವಾಲಿಫೈಡ್ ಆಗುವಂತ ಆತ್ಮೀಯ ಭಕ್ತಿಯನ್ನು ಮಾಡ್ತಾ ಇದೀಯಾ? ನಿನ್ನ ಸಹವಾಸ ಯಾರ ಸಂಗಡ ಇದೆ? ನೀನು ಯಾರ ನಾಯಕತ್ವದಲ್ಲಿ ಬೆಳವಣಿಗೆ ಆಗುವಂತ ವ್ಯಕ್ತಿ ಆಗಿದೀಯಾ? ನಿನ್ನ ಮಾರ್ಗದರ್ಶಕರು ಯಾರಾಗಿದ್ದಾರೆ? ದೇವರ ಅಥವಾ ದುರಾತ್ಮವ? ಲೋಕನ ಪರಲೋಕನ? ಆತ್ಮೀಯ ಗುಂಪಿನ ಸಹವಾಸದಲ್ಲಿದೆಯಾ? ಲೋಕದ ಗುಂಪಿನ ಸಹವಾಸದಲ್ಲಿದೆಯಾ? ದೇವರು ನಿನಗೆ ಒಳ್ಳೆ ಸ್ಥಾನವನ್ನ ಕೊಟ್ಟಾಗ ಆ ಸ್ಥಾನದಲ್ಲಿ ನೀನು ಸ್ಥಿರವಾಗಿ ಭಕ್ತಿವಂತನಾಗಿ ಮುಂದುವರಿಯುವುದು ನಿನ್ನ ಇಷ್ಟವಾಗಿ ಇದೆನಾ? ಅಥವಾ ಆ ಸ್ಥಾನಗಳು ಲೋಕದ ಇನ್ನೂ ಕೆಲವು ಪಾಪದ ಕಾರ್ಯಗಳನ್ನು ನಿನ್ನ ಮುಂದೆ ತರುವಾಗ ಯಾವ ರೀತಿಯಾಗಿ ಸೊಲೊಮೋನನು ಎಡವಿ ಬಿದ್ದನು? ಯಾವ ಸೊಲೊಮೋನನು ದೇವರಿಗಾಗಿ ದೇವಾಲಯವನ್ನು ಕಟ್ಟಿಸಿದನು, ಅದೇ ಸೊಲೊಮೋನನು ದೇವರನ್ನ ಮರೆತ, ದೇವರಿಗೆ ದ್ರೋಹಿಯಾಗಿ ನಡೆದ, ದೇವತೆಗಳಿಗಾಗಿ ಆಲಯವನ್ನು ಕಟ್ಟಿಸಿ ಪೂಜಿಸುವುದಕ್ಕೆ, ಯಜ್ಞ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಇವತ್ತು ಒಂದೇ ಬಾವಿಯಿಂದ ಉಪ್ಪು ನೀರು, ಸಿಹಿ ನೀರು ಬರೋದಕ್ಕೆ ಹೇಗೆ ಸಾಧ್ಯವಿಲ್ಲವೋ, ನಿನ್ನಿಂದಲೂ ಕೂಡ ಹಾಗೆ ಸಹೋದರ ಸಹೋದರಿಯೇ, ನಿನ್ನ ಆತ್ಮ ಪ್ರಜ್ವಲಿಸುವ ದ್ವೀಪದೋಪಾದಿಯಲ್ಲಿ ಇರಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. ಆತ್ಮಾನುಸಾರವಾಗಿ ನಡೀತಾ ಇದೆಯಾ? ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನೀನು ನಡೀತಾ ಇದೆಯಾ? ಒಂದು ವೇಳೆ ಆತ್ಮೀಯತೆಯಲ್ಲಿ
ಜಾರಿ ಹೋದಂತ ಆತ್ಮೀಯತೆಯಲ್ಲಿ ಜಾರಿ ಹೋದಂತ ಸ್ಥಿತಿಯಲ್ಲಿ ನೀನಿದ್ರೆ, ದೇವನಾದರೂ ಇಹಲೋಕವನ್ನ ಪ್ರೀತಿಸಿ ನನ್ನನ್ನು ಬಿಟ್ಟು ಹೋದ ಎಂಬುದಾಗಿ ಪೌಲನು ಹೇಳಿದ. ಆತನು ಲೋಕವನ್ನ ಪ್ರೀತಿಸಿದ. ಲೋಕವನ್ನಾಗಲಿ ಲೋಕದಲ್ಲಿರುವವಗಳನ್ನಾಗಲಿ ಪ್ರೀತಿಸಬೇಡ್ರಿ. ಲೋಕವನ್ನ ಪ್ರೀತಿಸಿದವನು ದೇವರ ವೈರತ್ವವನ್ನ ಕಂಡುಕೊಳ್ಳುತ್ತಾನೆ. ಲೋಕದಿಂದ ಹುಟ್ಟಿದಂತವುಗಳು ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ ಎಂಬುದಾಗಿ ನಮಗೆ ಗೊತ್ತಿದಾಗಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಆ ಒಂದು ಸ್ಥಿತಿಯ ಕಡೆಗೆ ಜಾರಿ ಹೋಗಿದ್ದೇವೆ. ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಸಹೋದರ ಸಹೋದರಿ, ಸೊಲೊಮೋನನು ಹಿಂಜಾರಿ ಹೋದ, ದೇವನು ಹಿಂಜಾರಿ ಹೋದ, ಇಸ್ರಾಯೇಲ್ಯರು ಹಿಂಜಾರಿ ಹೋದ್ರು. ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲರು 2 ಸಂದರ್ಭದಲ್ಲಿ ಹಿಂಜಾರಿ ಹೋದ್ರು. ಸರಿಯಾದ ನಾಯಕರು ಇರಲಾರದ ಕಾರಣಕ್ಕಾಗಿ ಅವರು ಹಿಂಜಾರಿ ಹೋದ್ರು. ಮತ್ತೆ ಅವರು ಲೋಕಸ್ಥರ ಸಹವಾಸವನ್ನ ಮಾಡಿದ ಕಾರಣಕ್ಕಾಗಿ ಅವರು ಹಿಂಜಾರಿ ಹೋದ್ರು. ಸಮಯದಲ್ಲಿ ನೀವು ಯಾವ ರೀತಿಯಾಗಿದೆ ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಸರ್ವೋನ್ನತನು, ಉನ್ನತನು, ಶ್ರೇಷ್ಠನಾದಂತ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಇಷ್ಟೊತ್ತು ಸ್ವಾಮಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದೆ. ಸ್ತೋತ್ರ. ಕೇಳಿದಂತ ವಾಕ್ಯ, ಬಿತ್ತಿದಂತ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂತ ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ, ದೇವನೋಪಾದಿಯಲ್ಲಿ ನಾವಿರದೆ, ಸೊಲೊಮೋನೋಪಾದಿಯಲ್ಲಿ ನಾವಿರದೆ, ಇಸ್ರಾಯೇಲರೋಪಾದಿಯಲ್ಲಿ ನಾವು ಸ್ವಾಮಿ ನಿನಗೆ ಅವಿಧೇಯರಾಗಿರದೆ, ದೇವಾ ಆತ್ಮನ ಜೀವಿತವನ್ನ ಸರಿಯಾದ ರೀತಿಯಲ್ಲಿ ಸ್ವಾಮಿ ಕಾಪಾಡಿಕೊಂಡು ಜೀವಿಸ್ಲಿಕ್ಕಾಗುವಂತ ಸಹಾಯ ಮಾಡಿ ನಡೆಸಪ್ಪ. ಒಂದು ಕಾಲದಲ್ಲಿ ಒಳ್ಳೆಯ ಭಕ್ತಿಯನ್ನ ಮಾಡಿದಂತವರೇ ಕರ್ತನೆ ಸ್ವಾಮಿ, ಅವರ ಜೀವಿತ ತಪ್ಪಿ ಹೋದ ಸ್ಥಿತಿಯಲ್ಲಿ ಸ್ವಾಮಿ ಕರ್ತನೆ, ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವಪ್ಪ. ಕರ್ತನೆ ದೇವರೇ, ನೀವತ್ತಿನ ದಿವಸ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತನಾಡಿದಿರಿ. ಕಾರಣ ಒಂದೇ, ನಾವು ಯಾರು ಕೂಡ ಅವರು ತಪ್ಪಿ ಹೋಗಿದ್ದಾರೆ, ನಾವು ತಪ್ಪಿ ಹೋಗಬಾರದು ಎಂಬುದಾಗಿ ನಿನ್ನ ಚಿತ್ತವಾಗಿದೆ ಸ್ವಾಮಿ. ಅದಕ್ಕಾಗಿ ಕೋರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಸ್ವಾಮಿ ನೀನು ಬರೆಸಿದೀಯ. ಅವು ನಮಗೆ ನಿದರ್ಶನಗಳಾಗಿದ್ದಾವೆ. ಅವರು ತಪ್ಪಿದ್ರು, ಅವರು ಜಾರಿ ಹೋದ್ರು, ಅವರು ಅವಿಧೇಯರಾದ್ರು, ನೀವು ಆ ರೀತಿಯಾಗಿ ಆಗಬಾರದು ಎಂಬುದಾಗಿ. ಹೌದು ರಾಜ್ಯ ಕರ್ತ, ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳುವ ಹಾಗೆ ಎಲ್ಲಾ ಸಮಯದಲ್ಲಿ, ಎಲ್ಲಾ ವೇಳೆಯಲ್ಲಿ, ಇರುವಾಗಲೂ ಇಲ್ಲದೆ ಇರುವಾಗಲೂ, ಬಡತನದಲ್ಲಿಯೂ ಸಿರಿತನದಲ್ಲಿಯೂ ನಿನ್ನನ್ನೇ ಮೆಚ್ಚಿಸುವ ಮಕ್ಕಳಾಗುವಂತೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಿ ಅಲಂಕರಿಸಿ ಬಲಪಡಿಸೋಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘಗಳಲ್ಲೂ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘಗಳಲ್ಲಿ ಸದಾ ಕಲ್ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು ರಕ್ತಕ್ಕೆ ಜಯ.